ಹ್ಮ್ ಹ್ಮ್ ಇದರ ಜೊತೆಯಲ್ಲೇ ಸರ್ ಒಂದಷ್ಟು ಆತಂಕಗಳಿತ್ತು. ಸಿದ್ದರಾಮಯ್ಯನವರು ಇನ್ ಕೇಸ್ ಪಟ್ಟ ಬಿಡೋ ಹಂತಕ್ಕೆ ಬಂದ್ರೆ ಅವರ ಬೆನ್ನೆಲುಬಾಗಿ ನಿಂತಿರುವ ಅಥವಾ ಸಿದ್ದರಾಮಯ್ಯನವರ ಬಣ ಅಂತ ಹೇಳಿ ಗುರುತಿಸಿಕೊಂಡಿರುವ ಕೆಲವರು, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ತರದವರು ಅಥವಾ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇವರುಗಳ ಪ್ರತಿಕ್ರಿಯೆ ಹೇಗಿರಬಹುದು? ಡಿ ಕೆ ಶಿವಕುಮಾರ್ ಅವರಿಗೆ ಇವರೆಲ್ಲರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯವಾಗತ್ತಾ? ಅಥವಾ ಈ ಡಿಸ್ಟರ್ಬೆನ್ಸ್ ಏನಿದೆ ಕಾಂಗ್ರೆಸ್ ಪಕ್ಷದ ಒಳಗಿನ ಡಿಸ್ಟರ್ಬೆನ್ಸ್, ಇದು ಹೀಗೆ ಮುಂದುವರಿಯತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ಸಿಕ್ಕಿದ್ಯಾ ಅಂತೀಗ? ಈ ತರದ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಎಲ್ಲ ಪಕ್ಷಗಳಲ್ಲೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲದರಲ್ಲೂ ಕೂಡ ಈ ತರದ ಒಂದು ಅಧಿಕಾರದ ಪೈಪೋಟಿ ಇದ್ದೇ ಇರ್ತದೆ. ಎಲ್ಲ ಪಕ್ಷಗಳು ಇರ್ತದೆ. ಆದ್ರೆ ಈ ಒಂದೆರಡು ಮೂರು ಹೆಸರುಗಳನ್ನ ತಾವು ತಗೊಂಡ್ರಲ್ಲ, ಆ ಹೆಸರುಗಳನ್ನ ಗಮನಿಸೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಸ್ ತಪ್ಪಿ ಒಂದು ಸುಮಾರು 10 ವರ್ಷದ ಮೇಲೆ ಆಯ್ತು. ಹಿ ಹ್ಯಾಸ್ ಮಿಸ್ ದ ಬಸ್ ಟು ಬಿಕಮ್ ಸಿಎಂ. ಯಾಕಂದ್ರೆ ಈ ಚುನಾವಣೆ ಗೆಲುವಿನಲ್ಲಿ ಅವರ ಕೊಡುಗೆ ಇದೇ ಇಲ್ಲ ಅಂತ ಹೇಳಕ್ಕಾಗುದಿಲ್ಲ. ಆದರೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೇಳುವಷ್ಟು ಮಟ್ಟದ ಕೊಡುಗೆ ಇದೆಯಾ? ಕ್ವಶನ್ ನಂಬರ್ 1. ಇನ್ನೊಂದು, ಆ ಮಟ್ಟದ ಮತ ಬ್ಯಾಂಕ್ ಅವ್ರ ಜೊತೆ ಇದೆಯಾ? ಆ ಮಟ್ಟದ ಒಂದು ಸಮುದಾಯದ ಬಲ ಅವ್ರ ಜೊತೆ ಇದೆಯಾ? ಕ್ವಶನ್ ನಂಬರ್ 2. ಅವೆರಡು ಇಲ್ಲ. ಈಗ ಆಮೇಲೆ ಜಾರಕಿಹೊಳಿ ಹೇಳಿದ್ರಿ ನೀವು. ಸತೀಶ್ ಜಾರಕಿಹೊಳಿಗೆ ಗೊತ್ತಿದೆ, ಅವ್ರು ಹೊರಗಡೆ ಏನೇ ಮಾತಾಡ್ಲಿ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ಕೊಂಡ್ರು ಕೂಡ ಅವ್ರಿಗೆ ಗೊತ್ತು ಅವರ ಸರದಿ ಈಗ ಬಂದಿಲ್ಲ. ಅವರ ಸರದಿ ಬರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ನಂತರದ ದಿನಗಳಲ್ಲಿ ಅವ್ರ ಸರದಿ ಬರ್ತದೆ. ಸತೀಶ್ ಜಾರಕಿಹೊಳಿ ಸರದಿ ಬಂದೇ ಬರ್ತದೆ. ಬಟ್ ಅವ್ರಿಗೆ ಗೊತ್ತಿದೆ. ಆದ್ದರಿಂದಲೇ ಅವರು ಬಹುಶಃ ಉಪಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷ ಸ್ಥಾನ ಈ ವಿಚಾರವಾಗಿ ನೆಗೋಷಿಯೇಟ್ ಮಾಡಬಲ್ಲರೆ ಹೊರತು ಮುಖ್ಯಮಂತ್ರಿ ಸ್ಥಾನ ನೆಗೋಷಿಯೇಟ್ ಮಾಡೋದಿಲ್ಲ. ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಶಾಸಕನು, ಪ್ರತಿಯೊಬ್ಬ ರಾಜಕಾರಣಿ ಮುಖ್ಯಮಂತ್ರಿ ಆಗ್ಬೇಕು ಅಂತಾನೆ ರಾಜಕಾರಣ ಶುರು ಮಾಡ್ತಾನೆ. ಅದು ಬೇರೆ. ಆಮೇಲೆ ಎಂ ಬಿ ಪಾಟೀಲ್, ಈ 3-4 ಜನರು ಇದ್ದಾರಲ್ಲ, ಇವರನ್ನ ಹೇಗೆ ಅಕಾಮಡೇಟ್ ಮಾಡಬೇಕು ಅನ್ನೋದನ್ನ ಚರ್ಚೆ ನಾನು ಬಹುಶಃ ಮೊದಲೇ ದಿನ ತಮ್ಗೆ ಹೇಳಿದೆ ಅನ್ಸುತ್ತೆ. ದ ಡಿಸ್ಕಷನ್ ಇಸ್ ಮೇನ್ಲಿ ಅಬೌಟ್ ದ್ಯಾಟ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಎಷ್ಟು ಜನ, ಯಾರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು, ಕಾರ್ಯಾಧ್ಯಕ್ಷರು ಯಾರು, ಈ ಒಂದು ಇಕ್ವೇಷನ್ಗಳು ಸರಿಯಾಗಿ ಬಿದ್ದು ಬಿಟ್ರೆ ಡಿ ಕೆ ಶಿವಕುಮಾರ್ ಹಾದಿ ಸುಗಮ ಅಂತ ನಾನು ಅನ್ಕೋತೇನೆ. ರೈಟ್ ಸರ್, ವೆಲ್ಕಮ್ ಬ್ಯಾಕ್. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲೂ ಕೂಡ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದರ ಆಫ್ಟರ್ ಎಫೆಕ್ಟ್ಸ್ ಗಳ ಬಗ್ಗೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಇಟ್ನಾಳ್ ಸರ್, ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನು ನಾವು ಹೊರಡಿಸ್ತೇವೆ, ಸರ್ಕಾರಕ್ಕೆ ಬಹುಮತ ಕೊಟ್ಟಿದ್ರೂ ಕೂಡ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ, ಜನರ ಪರವಾಗಿರಬೇಕಾಗಿದ್ದ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ಈ ಕುರ್ಚಿ ಕಾಳಗವೇ ಹೆಚ್ಚಾಗಿದೆ ಅನ್ನೋ ಮಾತುಗಳು ಬಿಜೆಪಿ ಪಾಳೆಯದಿಂದ ಕೇಳೋಕ್ ಸಿಗ್ತಾ ಇತ್ತು. ಅದರಲ್ಲೂ ಅಧಿವೇಶನದ ಸಂದರ್ಭದಲ್ಲಿ ಇದೇ ದೊಡ್ಡ ವಿಚಾರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು. ಈಗ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಹಂತಕ್ಕೆ ಮ್ಯಾನೇಜ್ ಆಯ್ತಾ, ಅಥವಾ ಈಗಲೂ ಕೂಡ ಅದೇ ಟಾಪಿಕ್ ಹೆಚ್ಚಾಗಿ ಗಮನ ಸೆಳೆಯುವ ಸಾಧ್ಯತೆ ಇದೆ ಅಧಿವೇಶನದಲ್ಲಿ? ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೊರಗಡೆ ಬಂದು 2 ಸರ್ತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಾವೆಲ್ಲ ಒಟ್ಟಾಗಿದ್ದೇವೆ, ನಮ್ಮಗಳ ಮಧ್ಯೆ ಯಾವ ಬಿರುಕು ಇಲ್ಲ, ಯಾವ ಒಡಕು ಇಲ್ಲ ಅಂತ ಹೇಳಿ ಆದ್ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಅರ್ಥದಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಾದ್ಮೇಲೆ ಆ ನೋ ಕಾನ್ಫಿಡೆನ್ಸ್ ಮೋಷನ್ ಊರ್ಜಿತ ಆಗ್ಬೇಕು, ಅದು ಊರ್ಜಿತ ಆಗಿ ಸರ್ಕಾರ ಪತನ ಆಗ್ಬೇಕು ಅಂದ್ರೆ ನಂಬರ್ಸ್ ಬೇಕಲ್ವಾ? ಈಗ ಕಾಂಗ್ರೆಸ್ 140 ಸೀಟ್ ಇದೆ. 140ರಲ್ಲಿ ಇವ್ರೇ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು ಒಂದು 70 ಜನ ಈಚೆ ಬಂದು ವೋಟ್ ಹಾಕ್ಬಿಡ್ತಾರ? ದಟ್ ಇಸ್ ನಾಟ್ ಪಾಸಿಬಲ್. ಮತ್ತೆ ಹಾಗೇನೆ ಈ ನೋ ಕಾನ್ಫಿಡೆನ್ಸ್ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬಿಟ್ರೆ, ಅದನ್ನ ಮಂಡಿಸಿ ಮತ್ತೆ ಮುಖಭಂಗ ಆಗ್ಬಿಟ್ರೆ ಬಿಜೆಪಿಗೆ ಹಿನ್ನಡೆ ಆಗ್ತದೆ, ಅದು ಕಾಂಗ್ರೆಸ್ಗೆ ಮತ್ತೆ ಇವರು ಇನ್ನೊಂದು ಲೀಸ್ ಆಫ್ ಲೈಫ್ ಕೊಟ್ಟಂಗೆ ಆಗ್ತದೆ. ಹೀಗಾಗಿ ಬಹುಶಃ ಅದೇನೋ ಪಬ್ಲಿಕ್ ಕನ್ಸಂಪ್ಷನ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಮಾತಾಡ್ತಾ ಹೇಳ್ತಾ ಇರಬಹುದು, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇವೆ ಅಂತ ಹೇಳಿ. ಬಹುಶಃ ಮಾಡ್ಲಿಕ್ಕಿಲ್ಲ, ಅಂತ್ಯದ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತೂ ಆಗುತ್ತೆ ಸದನದಲ್ಲಿ. ಈ ಅಧಿಕಾರ ಹಗ್ಗ ಜಗ್ಗಾಟ ನೀವು ಹಾಗೆ, ಯಾಕಂದ್ರೆ ಹಿಂದೆ ಕೂಡ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಟೈಮಲ್ಲಿ ಇದು ಮಾತಾಡಿದ್ರು ಸದನದಲ್ಲಿ, ಯಡಿಯೂರಪ್ಪ ಮಾತಾಡಿದ್ರು. ಹಾಗೇನೆ ಈಗಲೂ ಚರ್ಚೆ ಆಗುತ್ತೆ. ಚರ್ಚೆಗೇನು ಆ ಸಾಧ್ಯತೆಗಳು ತಳ್ಳಿ ಹಾಕಂಗಿಲ್ಲ. ಆದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅದನ್ನು ಊರ್ಜಿತಗೊಳಿಸ್ತೇವಂತ ಬಿಜೆಪಿ ಅಂದ್ಕೊಂಡಿದ್ರೆ ಬಹುಶಃ ಅದು ತಪ್ಪಾಗುತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಇಟ್ನಾಳ್ ಸರ್, ಇಷ್ಟೊತ್ತು ರಿಪಬ್ಲಿಕನ್ನದ ಜೊತೆ ಮಾತನಾಡಿದಕ್ಕೆ ಹಾಗೆ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನ ವಿವರಿಸಿ ಹೇಳಿದಕ್ಕೆ ಮತ್ತೊಮ್ಮೆ ಧನ್ಯವಾದ. ಇದರ ಜೊತೆಯಲ್ಲೇ ಸರ್ ಒಂದಷ್ಟು ಆತಂಕಗಳಿತ್ತು. ಸಿದ್ದರಾಮಯ್ಯನವರು ಇನ್ ಕೇಸ್ ಪಟ್ಟ ಬಿಡೋ ಹಂತಕ್ಕೆ ಬಂದ್ರೆ ಅವರ
ಬೆನ್ನೆಲುಬಾಗಿ ನಿಂತಿರುವ ಅಥವಾ ಸಿದ್ದರಾಮಯ್ಯನವರ ಬಣ ಅಂತ ಹೇಳಿ ಗುರುತಿಸಿಕೊಂಡಿರುವ ಕೆಲವರು, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ತರದವರು ಅಥವಾ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇವರುಗಳ ಪ್ರತಿಕ್ರಿಯೆ ಹೇಗಿರಬಹುದು? ಡಿಕೆ ಶಿವಕುಮಾರ್ ಅವರಿಗೆ ಇವರೆಲ್ಲರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯವಾಗತ್ತಾ? ಅಥವಾ ಈ ಡಿಸ್ಟರ್ಬೆನ್ಸ್ ಏನಿದೆ ಕಾಂಗ್ರೆಸ್ ಪಕ್ಷದ ಒಳಗಿನ ಡಿಸ್ಟರ್ಬೆನ್ಸ್, ಇದು ಹೀಗೆ ಮುಂದುವರಿಯುತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರ ಸಿಕ್ಕಿದ್ಯಾ ಅಂತೀಗ? ಈ ತರದ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಎಲ್ಲ ಪಕ್ಷಗಳಲ್ಲೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲದರಲ್ಲೂ ಕೂಡ ಈ ತರದ ಒಂದು ಅಧಿಕಾರದ ಪೈಪೋಟಿ ಇದ್ದೇ ಇರ್ತದೆ. ಎಲ್ಲ ಪಕ್ಷಗಳು ಇರ್ತದೆ. ಆದ್ರೆ ಈ ಒಂದೆರಡು ಮೂರು ಹೆಸರುಗಳನ್ನ ತಾವು ತಗೊಂಡ್ರಲ್ಲ, ಆ ಹೆಸರುಗಳನ್ನ ಗಮನಿಸೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಸ್ ತಪ್ಪಿ ಒಂದು ಸುಮಾರು 10 ವರ್ಷದ ಮೇಲೆ ಆಯ್ತು. ಹಿ ಹ್ಯಾಸ್ ಮಿಸ್ ದ ಬಸ್ ಟು ಬಿಕಮ್ ಸಿಎಂ. ಯಾಕಂದ್ರೆ ಈ ಚುನಾವಣೆ ಗೆಲುವಿನಲ್ಲಿ ಅವರ ಕೊಡುಗೆ ಇದೇ ಇಲ್ಲ ಅಂತ ಹೇಳಕ್ಕಾಗುದಿಲ್ಲ. ಆದರೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೇಳುವಷ್ಟು ಮಟ್ಟದ ಕೊಡುಗೆ ಇದೆಯಾ? ಕ್ವಶನ್ ನಂಬರ್ 1. ಇನ್ನೊಂದು, ಆ ಮಟ್ಟದ ಮತ ಬ್ಯಾಂಕ್ ಅವ್ರ ಜೊತೆ ಇದೆಯಾ? ಆ ಮಟ್ಟದ ಒಂದು ಸಮುದಾಯದ ಬಲ ಅವ್ರ ಜೊತೆ ಇದೆಯಾ? ಕ್ವಶನ್ ನಂಬರ್ 2. ಅವೆರಡೂ ಇಲ್ಲ. ಈಗ ಆಮೇಲೆ ಜಾರಕಿಹೊಳಿ ಹೇಳಿದ್ರೆ, ನೀವು ಸತೀಶ್ ಜಾರಕಿಹೊಳಿಗೆ ಗೊತ್ತಿದೆ, ಅವ್ರು ಹೊರಗಡೆ ಏನೇ ಮಾತಾಡ್ಲಿ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ಕೊಂಡ್ರು ಕೂಡ ಅವರಿಗೆ ಗೊತ್ತು ಅವರ ಸರದಿ ಈಗ ಬಂದಿಲ್ಲ. ಅವರ ಸರದಿ ಬರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ನಂತರದ ದಿನಗಳಲ್ಲಿ ಅವ್ರ ಸರದಿ ಬರ್ತದೆ. ಸತೀಶ್ ಜಾರಕಿಹೊಳಿ ಸರದಿ ಬಂದೇ ಬರ್ತದೆ. ಬಟ್ ಅವ್ರಿಗೆ ಗೊತ್ತಿದೆ. ಆದ್ದರಿಂದಲೇ ಅವರು ಬಹುಶಃ ಉಪಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷ ಸ್ಥಾನ ಈ ವಿಚಾರವಾಗಿ ನೆಗೋಷಿಯೇಟ್ ಮಾಡಬಲ್ಲರೆ ಹೊರತು ಮುಖ್ಯಮಂತ್ರಿ ಸ್ಥಾನ ನೆಗೋಷಿಯೇಟ್ ಮಾಡೋದಿಲ್ಲ. ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಶಾಸಕನು, ಪ್ರತಿಯೊಬ್ಬ ರಾಜಕಾರಣಿ ಮುಖ್ಯಮಂತ್ರಿ ಆಗ್ಬೇಕು ಅಂತಾನೆ ರಾಜಕಾರಣ ಶುರು ಮಾಡ್ತಾನೆ. ಅದು ಬೇರೆ. ಆಮೇಲೆ MB ಪಾಟೀಲ್, ಈ 3-4 ಜನರು ಇದಾರಲ್ಲ, ಇವರನ್ನ ಹೇಗೆ ಅಕಾಮಡೇಟ್ ಮಾಡಬೇಕು ಅನ್ನೋದನ್ನ ಚರ್ಚೆ ನಾನು ಬಹುಶಃ ಮೊದಲೇ ದಿನ ತಮ್ಗೆ ಹೇಳಿದೆ ಅನ್ಸುತ್ತೆ. ದ ಡಿಸ್ಕಷನ್ ಇಸ್ ಮೇನ್ಲಿ ಅಬೌಟ್ ದ್ಯಾಟ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಉಪಮುಖ್ಯಮಂತ್ರಿ ಎಷ್ಟು ಜನ, ಯಾರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು, ಕಾರ್ಯಾಧ್ಯಕ್ಷರು ಯಾರು, ಈ ಒಂದು ಇಕ್ವೇಶನ್ಗಳು ಸರಿಯಾಗಿ ಬಿದ್ದು ಬಿಟ್ರೆ ಡಿ ಕೆ ಶಿವಕುಮಾರ್ ಹಾದಿ ಸುಗಮ ಅಂತ ನಾನು ಅನ್ಕೋತೇನೆ. ರೈಟ್ ಸರ್, ವೆಲ್ಕಮ್ ಬ್ಯಾಕ್. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲೂ ಕೂಡ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದರ ಆಫ್ಟರ್ ಎಫೆಕ್ಟ್ಸ್ ಗಳ ಬಗ್ಗೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಇಟ್ನಾಳ್ ಸರ್, ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನು ನಾವು ಹೊರಡಿಸ್ತೇವೆ, ಸರ್ಕಾರಕ್ಕೆ ಬಹುಮತ ಕೊಟ್ಟಿದ್ರೂ ಕೂಡ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ, ಜನರ ಪರವಾಗಿರಬೇಕಾಗಿದ್ದ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ಈ ಕುರ್ಚಿ ಕಾಳಗವೇ ಹೆಚ್ಚಾಗಿದೆ ಅನ್ನೋ ಮಾತುಗಳು ಬಿಜೆಪಿ ಪಾಳೆಯದಿಂದ ಕೇಳೋಕ್ ಸಿಗ್ತಾ ಇತ್ತು. ಅದರಲ್ಲೂ ಅಧಿವೇಶನದ ಸಂದರ್ಭದಲ್ಲಿ ಇದೇ ದೊಡ್ಡ ವಿಚಾರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು. ಈಗ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಹಂತಕ್ಕೆ ಮ್ಯಾನೇಜ್ ಆಯ್ತಾ, ಅಥವಾ ಈಗಲೂ ಕೂಡ ಅದೇ ಟಾಪಿಕ್ ಹೆಚ್ಚಾಗಿ ಗಮನ ಸೆಳೆಯುವ ಸಾಧ್ಯತೆ ಇದೆಯಾ ಅಧಿವೇಶನದಲ್ಲಿ? ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೊರಗಡೆ ಬಂದು 2 ಸರ್ತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಾವೆಲ್ಲ ಒಟ್ಟಾಗಿದ್ದೇವೆ, ನಮ್ಮಗಳ ಮಧ್ಯೆ ಯಾವ ಬಿರುಕು ಇಲ್ಲ, ಯಾವ ಒಡಕು ಇಲ್ಲ ಅಂತ ಹೇಳಿ ಆದ್ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಅರ್ಥದಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಾದ್ಮೇಲೆ ಆ ನೋ ಕಾನ್ಫಿಡೆನ್ಸ್ ಮೋಷನ್ ಊರ್ಜಿತ ಆಗ್ಬೇಕು, ಅದು ಊರ್ಜಿತ ಆಗಿ ಸರ್ಕಾರ ಪತನ ಆಗ್ಬೇಕು ಅಂದ್ರೆ ನಂಬರ್ಸ್ ಬೇಕಲ್ವಾ? ಈಗ ಕಾಂಗ್ರೆಸ್ 140 ಸೀಟ್ ಇದೆ. 140ರಲ್ಲಿ ಇವ್ರೇ ಅನ್ಕೊಂಡ್ಬಿಟ್ಟಿದ್ರೆ ಬಿಜೆಪಿ ಅವರು ಒಂದು 70 ಜನ ಈಚೆ ಬಂದು ವೋಟ್ ಹಾಕ್ಬಿಡ್ತಾರ? ದಟ್ ಇಸ್ ನಾಟ್ ಪಾಸಿಬಲ್. ಮತ್ತೆ ಹಾಗೇನೆ ಈ ನೋ ಕಾನ್ಫಿಡೆನ್ಸ್ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬಿಟ್ರೆ, ಅದನ್ನ ಮಂಡಿಸಿ ಮತ್ತೆ ಮುಖಭಂಗ ಆಗ್ಬಿಟ್ರೆ ಬಿಜೆಪಿಗೆ ಹಿನ್ನಡೆ ಆಗ್ತದೆ, ಅದು ಕಾಂಗ್ರೆಸ್ಗೆ ಮತ್ತೆ ಇವರು ಇನ್ನೊಂದು ಲೀಸ್ ಆಫ್ ಲೈಫ್ ಕೊಟ್ಟಂಗೆ ಆಗ್ತದೆ. ಹೀಗಾಗಿ ಬಹುಶಃ ಅದೇನೋ ಪಬ್ಲಿಕ್ ಕನ್ಸಂಪ್ಷನ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಮಾತಾಡ್ತಾ ಹೇಳ್ತಾ ಇರಬಹುದು, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇವೆ ಅಂತ ಹೇಳಿ. ಬಹುಶಃ ಮಾಡ್ಲಿಕ್ಕಿಲ್ಲ, ಅಂತ್ಯದ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತೂ ಆಗುತ್ತೆ ಸದನದಲ್ಲಿ. ಈ ಅಧಿಕಾರ ಹಗ್ಗ ಜಗ್ಗಾಟ ನೀವು ಹಾಗೆ, ಯಾಕೆ ಹಿಂದೆ ಕೂಡ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಟೈಮಲ್ಲಿ ಇದು ಮಾತಾಡಿದ್ರು ಸದನದಲ್ಲಿ, ಯಡಿಯೂರಪ್ಪ ಮಾತಾಡಿದ್ರು. ಹಾಗೇನೆ ಈಗಲೂ ಚರ್ಚೆ ಆಗುತ್ತೆ. ಚರ್ಚೆಗೇನು ಆ ಸಾಧ್ಯತೆಗಳು ತಳ್ಳಿ ಹಾಕಂಗಿಲ್ಲ. ಆದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅದನ್ನು ಊರ್ಜಿತಗೊಳಿಸ್ತೇವಂತ ಬಿಜೆಪಿ ಅಂದ್ಕೊಂಡಿದ್ರೆ ಬಹುಶಃ ಅದು ತಪ್ಪಾಗುತ್ತೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಇಟ್ನಾಳ್ ಸರ್, ಇಷ್ಟೊತ್ತು ರಿಪಬ್ಲಿಕನ್ನದ ಜೊತೆ ಮಾತನಾಡೋದಕ್ಕೆ ಹಾಗೆ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನ ವಿವರಿಸಿ ಹೇಳಿದಕ್ಕೆ ಮತ್ತೊಮ್ಮೆ ಧನ್ಯವಾದ.